ಇವರು ಅದೇ ಕೇಳಿದ್ರು, ಈ ಸ್ಟೋರಿ ಹೇಳಿದವ್ರು ಯಾರು ಅಂತ. ಕರೆಕ್ಟು, ನೀವು ಈ ಪ್ರಶ್ನೆ ಕೇಳ್ತೀರಾ ಅಂತ ನನಗೆ ಗೊತ್ತು. ನಾನು ಅವಾಗೆ ನೀವು 10,000ಕ್ಕೆ ಹೆಂಗೆ ಫೋನ್ಪೇ ತಂದು ಕೊಟ್ಟಿದ್ದೀನಿ ನೋಡಿ, ಇವಾಗೂ ಹಂಗೆ ತಂದು ಕೊಡ್ತೀನಿ ನಾನು. ನೀವು ಮುಚ್ಚಲ್ಲ ತಾನೇಪ್ಪ? ಇಲ್ಲ ಮುಚ್ಚಲ್ಲ ತಾನೆ? ಮುಚ್ತಾರೋ ಹೇಳ್ಬಿಡಿ. ಶಿಫ್ಟ್ ಮಾಡ್ತೀರೋ ಹಾಗೆ ಹೇಳಿ. ಯಾಕೆ ಉಲ್ಟಾ ಆಗೋಟ್ರಲ್ಲ? ಹೇಳಿ, ಈಗ ಶಿಫ್ಟ್ ಮಾಡ್ತೀರಾ ಇಲ್ಲ ಹೇಳಿ. ಡಿಬೇಟ್ ಬೇಡ, ಈಗ ಉತ್ತರ ಕೊಡುವಾಗ ಉತ್ತರ ಕೊಡಿ. ನೀವು ಮಾಡಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಯೂತ್ ಸರ್ವಿಸಸ್ ರಿಪೋರ್ಟ್ CMಗೆ ಬರ್ತದೆ. ಬಟ್ ಸ್ಟಿಲ್ ಐ ವಿಲ್ ರಿಪ್ಲೈ ಆನ್ ದಟ್ ಇಶ್ಯೂ. ಅಲ್ಲ, ಬೆಂಗಳೂರಲ್ಲ ನಿಮ್ದೇ ಅಲ್ಲ, ಬೆಂಗಳೂರು ಓಲ್ ಅಂಡ್ ಸೋಲ್. ಬೆಂಗಳೂರು ನಮ್ದಲ್ಲ. ಇಲ್ಲ ಅದ್ ಮೊದ್ಲು ನಮ್ದೆಲ್ಲ ಇತ್ತು, ಈಗ ನಿಮ್ದೆಲ್ಲ. ಈಗ ಪರಮೇಶ್ವರ್ದು ಏನು ಇಲ್ಲ ಪಾಪ ಅವ್ರಿಗೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ತಾವೇ ಸರ್. ಇಲ್ಲಿ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ಈ ಫ್ಲೈಯಿಂಗ್ ಕ್ಲಬ್ಗೆ ನಾನು ಅದರದ್ದು ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿ, ಗುಂಡೂರಾಯರು ಯೂತ್ ಸರ್ವಿಸ್ ಮಿನಿಸ್ಟರ್ ಆಗಿ ನಾನು ಆಗಿದೆ. ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ, ಕೆಲವು ಜನರಿಗೆ ಭಾರಿ ಕಡಿಮೆ ಅಲ್ಲಿ ಪೈಲಟ್ಗಳು. ಮತ್ತು ನಾನು ಮತ್ತೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದಾಗ ಏನಾಗಿದೆ ಅಂದರೆ ಫ್ಲೈಓವರ್ ಬಂತು. ಆ್ಯಕ್ಚುಲ್ ಆಗಿ ನೀವು ನೋಡಿರ್ಬೋದು, ಏರ್ಫೋರ್ಸ್ ಫ್ಲೈಓವರ್ದು ಏರ್ಫೋರ್ಸ್ ಟ್ರೈನಿಂಗ್ ಕಪ್ ಫ್ಲೈಓವರ್ ಕೆಳಗಡೆ ಹೋಗಿದೆ. ಅದನ್ನೇನಾದರೂ ಟೆಕ್ನಿಕಲ್ ಆಗಿ ಇವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಫ್ಲೈಓವರ್ ಮೇಲೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಅಲ್ಲಿಯ ಟ್ರೈನಿಂಗ್ ಕ್ಲಬ್ಬಿಗೆ ಇವತ್ತು ಅವರು DGC ಅವರು ಪರ್ಮಿಷನ್ ಲೈಸೆನ್ಸ್ ಕೊಡ್ತಾ ಇಲ್ಲ. ಯಾಕಂದ್ರೆ ಡೇಂಜರ್ ಅದು, ಫ್ಲೈಓವರ್ ಇದ್ದಾಗ ಇದು ಟೇಕ್ ಆಫ್ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇ ಒಂದು ಲೆಟ್ರ್ ಬರೆದಿದ್ದೀನಿ. ಏನಂತ ಹೇಳ್ಬಿಟ್ರೆ ಚೀಫ್ ಮಿನಿಸ್ಟರ್ ಅವರಿಗೆ, ನೋಡಿ ಗುಜರಾತಲ್ಲಿ ಅಲ್ಲೆಲ್ಲ ದೊಡ್ಡ ಇದಕ್ಕೆ ಯಾವುದು ಕ್ರಿಕೆಟ್ 1 ಲಕ್ಷದ ಮೋಡಿ ಅವರದ್ದು ಸ್ಟೇಡಿಯಂ ಇದೆ. ಇದನ್ನು ನಾವು ಫ್ಲೈಯಿಂಗ್ ಕ್ಲಬ್ ಅಲ್ಲಿಯೇ ಬೇಕಂದಿಲ್ಲ. ಫ್ಲೈಯಿಂಗ್ ಕ್ಲಬ್ ಈಗ ಹಾಸನದಲ್ಲಿ ಮಾಡ್ಬೋದು, ಶಿವಮೊಗ್ಗದಲ್ಲಿ ಮಾಡ್ಬೋದು, ಮೈಸೂರಲ್ಲಿ ಮಾಡ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಸಮೇತ ಫ್ಲೈಯಿಂಗ್ ಕ್ಲಬ್. ಅಲ್ಲಿರೋದು 25-30 ಜನ ಪೈಲಟ್ ಟ್ರೈನಿಂಗ್ಸ್ ಇರ್ತಾರೆ, ಅಥವಾ ಸ್ವಲ್ಪ ಜಾಸ್ತಿ ಇರ್ಬೋದು. ನಾವು ಅಲ್ಲಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ರೆ, ದೊಡ್ಡ ದೊಡ್ಡ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಬರೀ ಕ್ರಿಕೆಟ್ ಅಲ್ಲ, ಎಲ್ಲದಕ್ಕೂ ಒಂದು ಮಾಡಿ ಅಂತ ಹೇಳ್ಬಿಟ್ಟು ನಾನು ಒಂದು ಲೆಟ್ರ್ ಬರೆದಿದ್ದೆ, ಇದು ಮಾಡ್ಬೋದು ಅಂದ್ಬಿಟ್ಟು. ಅದರಲ್ಲಿ ಏನಾಯಿತು, ಕ್ಯಾಬಿನೆಟ್ಲಿ ಬರುವಾಗ ಯಾವುದೇ ನಿರ್ಧಾರ ತಗೊಳ್ಳಿಲ್ಲ ಇದು ಅಂದ್ಬಿಟ್ಟು. ನಂತರ ಈ ಪೇಪರ್ಲೆಲ್ಲ ಬಂದಿದ್ದು ಹೈ ರೈಸ್ ಬಿಲ್ಡಿಂಗ್ ಬರ್ತದೆ ಅಂದ್ಬಿಟ್ಟು. ಎಲ್ಲಿ ಅದು ಫ್ಲೈಯಿಂಗ್ ಕ್ಲಬ್ಬು ಶಿಫ್ಟ್ ಆದರೆ ಈಗಲೂ ಹೈ ರೈಸ್ ಬಿಲ್ಡಿಂಗ್ ಬರೋದು, ಈಗ ಆ ಪಾತಲ್ಲಿ ಮಾತ್ರ ಬರಬಾರ್ದು ಅಷ್ಟೇ, ಬೇರೆ ಕಡೆ ಎಲ್ಲ ಈಗಲೂ ಬರ್ಬೋದು ಫ್ಲೈಟ್ ಪಾತಲ್ಲಿ. ಇದು ದೊಡ್ಡ ಅಷ್ಟೇ ಹೊರತು ಒಳ್ಳೆ ಉದ್ದೇಶದಿಂದ ನಾನು ಲೆಟ್ರ್ ಬರೆದಿದ್ದೀನಿ. ಯಾಕಂದ್ರೆ ನಮ್ಮಲ್ಲಿ 1 ಲಕ್ಷ ಕೆಪಾಸಿಟಿ ಇರೋ ಒಂದು ಸ್ಟೇಡಿಯಂ ಬಂದರೆ, ಈಗ ಮೊನ್ನೆ ತಾವು ನೋಡಿದ್ರಲ್ಲ ಕ್ರಿಕೆಟ್ ಕ್ಲಬ್ಬಲ್ಲಿ ಏನಾಯ್ತು ಅಂದರು, ಆ ಥರದ್ದು ಒಳ್ಳೆ ವ್ಯವಸ್ಥಿತವಾಗಿ ಮಾಡಿದಟ್ಟು ನಾನು ಬರೆದಿದ್ದೀನಿ ಲೆಟ್ರು. ಅದಕ್ಕೆ ತಮ್ಮ ಗಮನಕ್ಕೆ ತಗೊಂಡ್ಬರ್ತಾರೆ. ಅಂದ್ರೆ ಮುಚ್ಚಬೇಕು ಅಂತ ಹೇಳಿದ್ರ ನೀವು? ಇಲ್ಲ, ಮುಚ್ಚಬೇಕು ನಾನೆಲ್ಲ ಹೇಳಿದ್ದು. ಸೆಂಟ್ರಲ್ ಗವರ್ಮೆಂಟ್ ಅವರು ಇನ್ನು ಲೈಸೆನ್ಸೇ ಕೊಡಲಿಲ್ಲ ಅದಕ್ಕೆ. ಮತ್ತೆ ಪಾಪ DK ಶಿವಕುಮಾರ್ ಅವರು ಉಳಿಸ್ಬೇಕು ಅಂತ ಹೋಗ್ತಾರೆ, ನೀವು ಅದನ್ನ ಮುಚ್ಚಬೇಕು ಅಂತ ಹೋಗ್ತೀರಾ? ಅದು DK ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಉತ್ತರ ಕೊಡುವಾಗ ಹೇಳ್ತಾರೆ, ನನ್ನ ಅನಿಸಿಕೆಯಲ್ಲಿ ನನಗೆ ಇರೋದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀನಿ ಹೊರತು, ಉತ್ತರ ಕೊಡುವಾಗ ಅವ್ರು ಹೇಳ್ತಾರೆ ಅದನ್ನು ಮುಚ್ಚಬೇಕಾ ಬೇಡ ಅಂತ ಹೇಳ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನಿಮ್ದು ಅದನ್ನ ಬದಲಾವಣೆ ಮಾಡಿದ್ರೆ ಆ ಟ್ರ್ಯಾಕ್ ಇದೆಯಲ್ಲ ಉಪಾಧ್ಯಕ್ಷರೇ, ಅವರು ಕರೆಕ್ಟಾಗಿ ಹೇಳಿದ್ರು, ಅವರು ಬಿಡಿಸಿ ಹೇಳಿದ್ರು. ಏನು ಅಂತ ಹೇಳಿದ್ರೆ ಫ್ಲೈಯಿಂಗ್ ರೂಟ್ ಇರ್ತೈತೆ, ಇದರಲ್ಲೂ ಇದೆ, ಎಲ್ಲೂ ಜಕ್ಕೂರಲ್ಲೂ ಇದೆ. ಇದು ಮಿಲಿಟರಿ ಸ್ಕೂಲು. ನಿಮಗೆ ಟೇಕ್ ಆಫ್ ಆಗೋ ಒಂದು ಅರ್ಧ ಕಿಲೋಮೀಟ್ರು 1 ಕಿಲೋಮೀಟ್ರು ಬಿಲ್ಡಿಂಗ್ ಕಟ್ಟಂಗಿಲ್ಲ. ಲ್ಯಾಂಡಿಂಗ್ ಆಗೋ ಟೈಮಲ್ಲೂ ಕೂಡ ಆ ರೂಟ್ ಪೂರ್ತಿ ಒಂದು ಸ್ಟ್ರೆಚ್ ಪೂರ್ತಿ ಹೈ ರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. 1+3 ನಾನು ಹೋಗಿದ್ದೆ, ಒಂದು ಜಕ್ಕೂರು ಇದಕ್ಕೆ ಹೋಗಿದ್ದೆ, ಯಾವುದೋ ಒಂದು ಜಮೀನು ನೋಡಕ್ಕೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲಿ 1+3 ಬಿಟ್ಟರೆ ಕಟ್ಟಂಗಿಲ್ಲ ಅಂತ ಹೇಳಿದ್ರು, ಟೇಕ್ ಆಫು ಮತ್ತು ಲ್ಯಾಂಡಿಂಗ್. ಇದು ಅದು ಅವ್ರು ಹೇಳಿದ್ರು. ಅವರು ಸ್ವಲ್ಪ ದಾರಿಗೆ ಬಂದಿದ್ದಾರೆ, ಏನೋ ಅದನ್ನ ಅಳ್ಳಾಡಿಸ್ಬೇಕು ಅಂತ ಇದ್ದೀರಿ ಅಂತ ಒಂದು ಗುದ್ಲಿ ಹಾಕ್ದಂಗೆ ಹೇಳಿದ್ದಾರೆ ಅವರು. ನಾನು ಹೇಳ್ತೀನಿ, ಈಗ ಸರ್ಕಾರ DK ಶಿವಕುಮಾರ್ ಹೇಳಿದ್ರು, ನಾನು ಉತ್ತರ ಕೊಡ್ತೀನಿ, ಕೊಡಿ, ಅದು ಪರವಾಗಿಲ್ಲ. ನೀವು ಇದನ್ನ ಚೇಂಜ್ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೆಂಗೆ ಮೀಟಿಂಗ್ ಮಾಡುತ್ತೆ? ಸಭೆ ಹೆಂಗೆ ಕರಿತೀರಾ ಇದನ್ನ ನೀವು ಶಿಫ್ಟ್ ಮಾಡಬೇಕು ಅಂತ? ನೀವು ಮಾಡಲ್ಲ. DK ಶಿವಕುಮಾರ್ ಪರವಾಗಿದ್ದಾರೆ. ನೀವು ಅಶೋಕ್ ಅವರ ನೀವು ಮಂತ್ರಿಗಳಾಗಿದ್ದು,
ಇದನ್ನ ನಿರ್ಧಾರ ತೆಗಿಬೇಕು, ಕ್ಯಾಬಿನೆಟ್ ಅಲ್ಲಿ ಆಗ್ಬೇಕು. ಯಾವ್ದೋ ಸಭೆ ತೆಗೆದು ಕರೆದ ಕೂಡಲೇ ಆಯ್ತು, ಬರ್ರಿ. ಈಗ ನಾನು ಆಯ್ತು. ನೀವು ಬೇಡ ಈಗ ನೋಡ್ರಿ, ನಿಮ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೂ ನಿಮ್ಗೂ ಸಂಬಂಧನೇ ಇರಲ್ಲ, ಮಂತ್ರಿಗೂ ಅಧಿಕಾರಿಗೂ ಏನು ಗೊತ್ತೇ ಇರಲ್ಲ, ಇಲಾಖೆ ಏನೋ ನಡ್ಕೊಂಡು ಹೋಗ್ತೈತೆ, ನೀವೇನೋ ಮಾಡ್ತೀರಾ ಅಂದ್ರೆ ಇಟ್ ಇಸ್ ಅ ಗವರ್ಮೆಂಟ್, ಇಟ್ ಈಸ್ ಅ ಗವರ್ಮೆಂಟ್. ಏನು ಹುಡುಗಾಟನ ಇದು? ನೀವು ನಿಮ್ ಡೈರೆಕ್ಷನ್ ಇಲ್ದಿರ ಓಕೆ ಅವ್ರು ಹೆಂಗೆ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ಕರೀತಾರೆ ಇದನ್ನ ಶಿಫ್ಟ್ ಮಾಡಬೇಕು ಅಂತ? ಓದ್ಲಾ ನಾನು? ನೋಡಿ, ನವೀನ್ ರಾಜ್ ಸಿಂಗ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರೆಕ್ಟ್? ಶಿಫ್ಟಿಂಗ್ ಆಫ್ ಗವರ್ಮೆಂಟ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಜಕ್ಕೂರ್ ಏರೋಡ್ರಮ್ ಫ್ರಮ್ ಜಕ್ಕೂರ್ ಟು ಮೈಸೂರು, ಎಕ್ಸ್ಪರ್ಟ್ ಕಮಿಟಿ. ಯಾರು ಇದು? ಅದನ್ನೇ ನಾನು ಹೇಳಿದ್ದು, ಈ ರಿಯಲ್ ಎಸ್ಟೇಟ್ ಮಾಫಿಯಾ ಇಲ್ಲಿ ಬೆಳಿಬೇಕು, ಇಲ್ಲಿ ಕಟ್ಟಬೇಕು ಅಂತ ಹೇಳಿ ಆ ರೂಟ್ ಇದನ್ನ ಮಾಡಿ ಇವತ್ತು ಇದನ್ನ ಶಿಫ್ಟಿಂಗ್ ಮಾಡಕ್ ಹೊರಟಿದ್ದಾರೆ. ಯಾವ ಮಹಾನುಭಾವ ಮೈಸೂರು ಮಹಾರಾಜ ಫಾರೆಸ್ಟ್ ಜಮೀನನ್ನ ಕೊಡಕ್ ಬರಲ್ಲ ಅಂತದನ್ನ ಡಿನೋಟಿಫಿಕೇಶನ್ ಮಾಡಿ ಓನ್ಲಿ ಪರ್ಪಸ್ ಫಾರ್ ಯೂಸಿಂಗ್ ದಿಸ್ ಅಂತ ಹೇಳಿ ಕೊಟ್ರು. ಅವತ್ತಿನ ನಮ್ಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸ್ಟೋನ್ ಹಾಕಿದ್ರು, ಆ ಸ್ಟೋನ್ಗೂ ಕಲ್ಲು ಹಾಕ್ಬಿಟ್ರಿ ಇವತ್ತು. ನೋಡಿ, ಅವ್ರು ಬರೀತಾರೆ ಹೆಂಗೆ ಅಂತಂದ್ರೆ, ಇನ್ ದಿಸ್ ರಿಗಾರ್ಡ್ ದ ಎಕ್ಸ್ಪರ್ಟ್ ಕಮಿಟಿ ಮೀಟಿಂಗ್ ಬೀಯಿಂಗ್ ಕನ್ವೇಡ್ ಅಂಡರ್ ದಿ ಮೈ ಚೇರ್ಮನ್ಶಿಪ್, ಗ್ರೇಟ್ನೆಸ್, ಟು ಬಿ ಶೆಡ್ಯೂಲ್ಡ್ ಆನ್ 3rd December 2025 at 11 AM in room number 246, second floor, second gate, MS building, Bengaluru 1. ಇಲ್ಲ ನವೀನ್ ರಾಜ್ ಸಿಂಗ್, ಅಶೋಕ್ ಅವರೇ, ಇವರು ಅಶೋಕ್ ಅವ್ರೆ, ಬಿಡಿ, ನಿಮ್ಮ ಇಲಾಖೆ ಇಲಾಖೆ ಅಲ್ಲ, ಸ್ವಲ್ಪ ನಿಮಗೆ ಹೇಳ್ತೀನಿ. ಇವತ್ತು ಫ್ಲೈಯಿಂಗ್ ಕ್ಲಬ್ ಶಿಫ್ಟ್ ಮಾಡಿದ್ರು ಸಮೇತ ನಮ್ಮ CDP ಬರ್ತಾ ಇದೆ. ಆ CDP ಬರುವಲ್ಲಿ ಆ ಪಾತಲ್ಲಿ ಐವರೈಸ್ ಬಿಲ್ಡಿಂಗ್ ಬರಬಾರ್ದು ಅಂತ ನಾವು ಬೇಕಾದ್ರೆ ಕಂಡೀಷನ್ ಹಾಕ್ಬೋದು. ನಾನು ಹೇಳ್ತಾ ಇರೋದು ಫ್ಲೈಯಿಂಗ್ ಕ್ಲಬ್ ಅಂತ 25-30 ಜನ 40 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ರೆಸಿಡೆನ್ಷಿಯಲ್ ಅಕಾಮಿಡೇಷನ್ ಮಾಡಿಕೊಟ್ರೆ ಬೇರೆ ಕಡೆ ಮಾಡ್ಬೋದು. ನಮ್ಮ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಸ್ಟೇಡಿಯಂ ಬೇಕಾಗಿದೆ. ಬರೀ ಇದಕ್ಕೆ ಮಾತ್ರ ಅಲ್ಲ, ಕ್ರಿಕೆಟ್ಗೆ ಮಾತ್ರ ಅಲ್ಲ, ಫುಟ್ಬಾಲು ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಅದು ಸೂಕ್ತ ಜಾಗ. ನನ್ನ ವೈಯಕ್ತಿಕ ಅನಿಸಿಕೆ ಹೇಳಿದ್ದೀನಿ. ಅದರ ತೀರ್ಮಾನ ತೆಗಿಬೇಕಾದ್ರೆ ಕ್ಯಾಬಿನೆಟ್ ತಗೋಬೇಕಾಗ್ತದೆ, ನಾನಲ್ಲ ಹೇಳೋದಕ್ಕೆ. ಅದಕ್ಕೆ ನಿಮ್ಮದೇನದು ಅದು ಬೇಡವಾ? ಇಲ್ಲ ಸರ್, ಈಗ ಅಶೋಕ್ ಅವರು ಮಾತಾಡ್ತಾ ಇರುವಾಗ ಮತ್ತೆ 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 ಎದ್ದು ನಿಂತ್ಕೊಂಡ್ರೆ ಅವ್ರು ಇದು ಕುಂಬಳಕಾಯಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಇನ್ನ ಬರೀ ಕುಂಬಳಕಾಯಿ ಅಷ್ಟೇ ಹೇಳ್ತಾ ಇರೋದು. ಯಾಕೆ? ಅವ್ರ ಖಾತೆ ಅಲ್ಲ, ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಲ್ಲ, ಅವ್ರ ಯೋಜನಾ ಖಾತೆ ಅವ್ರದಲ್ಲ, ಯಾಕೆ ಮತ್ತೆ ಎದ್ದು ನಿಂತ್ಕೊಂತಾರೆ? ಮೋಸ್ಟ್ಲಿ ಅಲ್ಲಿ ಪ್ರಾಜೆಕ್ಟ್ ಇರಬೇಕು. ನೀವು ಎದ್ದೆದ್ದು ಮಾತಾಡ್ತಿದ್ರಲ್ಲ ಯಾವಾಗಲೂ. ಅದನ್ನು ಹೇಳಿದ ಮೇಲೆ ಅವರು ಯಾವಾಗ ಏನು ಹೇಳ್ತಾರೆ, ಇದು ಬಿಲ್ಡರ್ಸ್ಗೆ ಅನುಕೂಲ ಮಾಡಲಿಕ್ಕೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆ ತರ ಇದ್ಬಿಟ್ರೆ, CDP ಇದರಲ್ಲಿ DCM ಅವರೇ ಅದರದ್ದು ಮಿನಿಸ್ಟರ್ ಇದ್ದಾರೆ. ಅವರು ನವೀನ್ ರಾಜ್ ಸಿಂಗ್ ಮೀಟಿಂಗ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ನೀವ್ ಯಾಕೆ ಅಡ್ವೊಕೇಟ್ ಆಗ್ತೀರಾ ಅವ್ರಿಗೆ? ಈಗ ನಾನು ಸುರೇಶ್ ಕುಮಾರ್ ಅವರೇ, ನಮ್ಮ ಇಲಾಖೆಗಳಲ್ಲಿ ಸಾಕಷ್ಟು ಮೀಟಿಂಗ್ ನಡೀತದೆ, ಆದ್ರೆ ಡಿಸಿಷನ್ ತೆಗಿಬೇಕಾಗಿದ್ದು ಕ್ಯಾಬಿನೆಟ್ ತಗೋಬೇಕಾಗ್ತದೆ. ನೀವು ಮಂತ್ರಿ ಆಗಿದ್ರು, ಮಿನಿಸ್ಟರ್. ಹೌದು, ಸುಮ್ಮನೆ ಎದ್ದು ನಿಂತ್ಕೋಬಾರ್ದು. ಅಲ್ಲ, ಅದಿಲ್ಲ, ಎಲ್ಲ ಹೇಳೋದಕ್ಕೆ ಸ್ವಲ್ಪ ಇನ್ಪುಟ್ ಕೊಡೋದಕ್ಕೆ ನಾನು ಇದು ಮಾಡಿದೆ, ಸ್ವಲ್ಪ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಿಂತಿದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.